ನೀವು ಮಾಡ್ಕೊಳ್ಳೋ ಮೇಕಪ್ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರ್ಬೇಕು ಮೊದಲು. ಇದೇನಿಲ್ಲ, ಒಂದು 100 ರೂಪೀಸ್ ಒಳಗಡೆ ಎಲ್ಲ ರೆಂಟೆಡ್. ಹಾಯ್, ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಮೊದಲು ವಿಡಿಯೋನ ನೋಡ್ಬೋದು. ಸಪೋರ್ಟ್ ಮಾಡ್ತೀರಲ್ವಾ? ವಿಡಿಯೋ ಏನು ಗೊತ್ತಾ, ಇವತ್ತು ಆಲ್ರೆಡಿ ನಿಮಗೆ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಏನು ವಿಡಿಯೋ ಅಂತ. ಸೆಲ್ಫ್ ಮೇಕಪ್ ವಿಡಿಯೋ. ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ? ಹೆಣ್ಮಕ್ಳು ಅಂದಮೇಲೆ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಮೇಕಪ್ ಮಾಡ್ಕೊಳ್ಳೋದು, ಯಾವುದಾದ್ರೂ ಫಂಕ್ಷನ್ಗಳಿಗೆ ಚೆನ್ನಾಗಿ ಕಾಣಿಸ್ಬೇಕು, ಅವ್ರಿಗಿಂತ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಅಂದಮೇಲೆ ಆಸೆ ಇದ್ದೇ ಇರುತ್ತೆ, ಇಷ್ಟ ಕೂಡ ಇರುತ್ತೆ. ಹಾಗೆ ಮೇಕಪ್ ಅಂತ ಬಂದರೆ ಚಿಕ್ಕ ಮಕ್ಕಳಿಂದನೂ ಇಷ್ಟ. ಅವಕ್ಕೆ ಈಗಲೇ ಚಿಕ್ಕ ಚಿಕ್ಕ ಮಕ್ಕಳುಗಳು ಈಗ ಯಾರಾದರೂ ಲಿಪ್ಸ್ಟಿಕ್ ಎಲ್ಲ ಹಚ್ತಾ ಇದ್ರೆ, ಅಮ್ಮ ನನಗೆ ಹಚ್ಚಿ, ಅಮ್ಮ ನನಗೆ, ಅಮ್ಮ ಕಣ್ಣಿಗೆ ಹಾಕೋದು ನನಗೆ, ಆ ಥರ ಎಲ್ಲ ಕೇಳ್ತಿರ್ತವೆ. ನಾನು ಸುಳ್ಳು ಹೇಳ್ತಿಲ್ಲ, ನಮ್ಮ ಅಕ್ಕನ ಮಗಳು ಹಂಗೆ ಒಬ್ಬಳು. ಅದಕ್ಕೆ ಹೇಳಿದೆ ನಿಮಗೆ. ಅದಕ್ಕೆ ಇವತ್ತು ಜಾಸ್ತಿ ಪ್ರಾಡಕ್ಟ್ಗಳು ಮತ್ತು ಜಾಸ್ತಿ ಕಾಸ್ಟ್ಲಿ ದುಡ್ಡೆಲ್ಲ ಹಾಕಿ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಳಕ್ಕಾಗಲ್ಲ ಅನ್ನೋರು, ನಾನು ಏನು ಕಾಸ್ಟ್ಲಿದು ಪ್ರಾಡಕ್ಟ್ ಎಲ್ಲ ತೊಗೊಂಡು ಮೇಕಪ್ ಮಾಡ್ಕೊಳ್ಳಲ್ಲ. ಸಿಂಪಲಾಗಿ ನನ್ನ ಹತ್ರ ಏನೇನೈತೋ ಅದರಲ್ಲಿ ಮಾತ್ರ ನಾನು ಮೇಕಪ್ ಮಾಡ್ಕೊಳ್ಳೋದನ್ನ ನಿಮ್ಗೆ ಇವತ್ತು ತೋರಿಸ್ತಿದ್ದೀನಿ. ವಿಡಿಯೋ ತಡ ಮಾಡೋದು ಬೇಡ, ಬರೀ ಶುರು ಮಾಡೋಣ. ಮೊದಲಿಗೆ ಏನೇನೈತೆ ಅಂತ ನಿಮಗೆ ತೋರಿಸ್ತೀನಿ. ನಾನಿವಾಗ ಜಸ್ಟ್ ಲಿಪ್ ಬಾಮ್ ಮತ್ತು ರೋಸ್ ವಾಟರ್ನ ಅಪ್ಲೈ ಮಾಡಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಲಿಪ್ ಬಾಮ್ ಏನಕ್ಕೆ ಅಪ್ಲೈ ಮಾಡಿದ್ದೀನಿ ಅಂತಂದರೆ ನಂದು ಡ್ರೈ ಆಗುತ್ತೆ ಲಿಪ್, ಅದಕ್ಕೋಸ್ಕರ ಮೊದಲೇ ಸ್ವಲ್ಪ ಲಿಪ್ ಬಾಮ್ ಹಚ್ಚಿದ್ದೀನಿ. ಏನೇನು ಅಂತ ತೋರಿಸ್ತೀನಿ ನಿಮಗೆ. ಅಯ್ಯೋ, ಕಾಜಲ್ ತಗೊಂಡೆ ಇಲ್ಲ, ಮರ್ತ್ಬಿಟ್ಟಿದ್ದೀನಿ. ಒಂದು ನಿಮಿಷ. ತಗೊಂಡೆ ಕಾಜಲ್ಲು. ಬರೀ ಇವಾಗ ಏನೇನು ತಗೊಂಡಿದ್ದೀನಿ ನಾನು ಯಾವ್ದ್ಯಾವ್ದು ಯೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊತೀನಿ ಅಂತ. ಜಾಸ್ತಿ ಕಾಸ್ಟ್ಲಿದೆಲ್ಲ ಯೂಸ್ ಮಾಡಲ್ಲ, ಮತ್ತು ಯಾವುದೇ ಥರ ಪ್ರೈಮರ್ ಕೂಡ ಇಲ್ಲ, ಯಾವುದೇ ಮಾಯ್ಶ್ಚರೈಸರ್ ಇಲ್ಲ, ಏನಿಲ್ಲ. ನಾನು ಅಂದ್ಕೊಂಡಿರೋದು ಏನು ಅಂದರೆ, ನಮ್ಮ ಸ್ಕಿನ್ನು ಕ್ಲಿಯರಾಗಿದ್ದರೆ, ಅಂದರೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಫೇಸ್ ಕ್ಲಿಯರಾಗಿದ್ದರೆ, ಅಂದರೆ ಯಾವುದೇ ಮಚ್ಚೆ ಆಗಲಿ, ಯಾವುದೇ ಪಿಂಪಲ್ಸ್ ಆಗಲಿ ಯಾವುದೂ ಇಲ್ಲ ಅಂದರೆ, ನಾವೇನೇ ಸುಮ್ಮನೆ ಸಿಂಪಲಾಗಿ ಒಂದು ಕ್ರೀಮ್ ಹಚ್ಚಿದ್ರೂ ಫೇಸು ಚೆನ್ನಾಗಿ ಕಾಣಿಸುತ್ತೆ. ನಾನು ಅಂದ್ಕೊಂಡಿರೋದಷ್ಟೇ. ನಮ್ಮ ಫೇಸ್ ಒಂದು ಕ್ಲಿಯರಾಗಿದ್ದರೆ ಎಲ್ಲದು ಡನ್. ಬನ್ನಿ ನೋಡಿ, ಇದು ಡಾಸ್ಲರ್ದು ಫೌಂಡೇಶನ್ನು ನೋಡಿ. ಇದೇನಿಲ್ಲ, ಒಂದು 100 ರೂಪೀಸ್ ಒಳಗಡೆ ಎಲ್ಲ ಸಿಗುತ್ತೆ. ಮತ್ತು ಒಂದು ಲಿಪ್ಸ್ಟಿಕ್ಕು, ಮತ್ತು ಇದೇನು ಹೇಳ್ತಾರೆ, ಮಸ್ಕರ. ನೋಡಿ, ಮರ್ತೇ ಹೋಗುತ್ತೆ, ಯಾವಾಗಲೂ ಯೂಸ್ ಮಾಡೋದಲ್ಲ, ಹಂಗಾಗಿ ಮಸ್ಕರ. ಮತ್ತು ಇದು ಐ ಶ್ಯಾಡೋ ಪ್ಯಾಲೆಟ್. ನಿಮ್ಮ ಹತ್ರ ಇದ್ದರೆ ಓಕೆ, ಇಲ್ಲ ಅಂದರೂ ಯಾವ ಥರ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಮತ್ತು ಪೌಡರ್, ನಿಮ್ಮ ಹತ್ರ ಲೂಸ್ ಪೌಡರ್ ಇದ್ದರೂ ಓಕೆ, ಇಲ್ಲಾಂದರೆ ಈ ಥರ ಕಾಂಪ್ಯಾಕ್ಟ್ ಪೌಡರ್ ಇದ್ದರೂ ಓಕೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಬನ್ನಿ. ಈ ಥರ ಮೊದಲಿಗೆ ಕೂದಲೆಲ್ಲ ಡಿಸ್ಟರ್ಬ್ ಮಾಡುತ್ತೆ, ತೊಂದರೆ ಮಾಡುತ್ತೆ ಅಂತ ಈ ಥರ ಕಟ್ಕೊಳ್ಳೋದು. ಇಲ್ಲಿ ಮಿರರ್ ಐತೆ, ಅದಕ್ಕೆ ನಾನು ಆ ಕಡೆ ನೋಡ್ಕೊಂಡು ಮಾತಾಡ್ತಿದ್ದೀನಿ. ಮೊದಲಿಗೆ ನೋಡಿ, ಈ ಥರ ಈ ಥರ ಬರುತ್ತೆ ಫೌಂಡೇಶನ್ನು. ನಿಮಗೆ ಹೇಳ್ತೀನಿ ನೋಡಿ, ಈ ಥರ ಬ್ಲೆಂಡರ್ ಬರುತ್ತೆ. ನಿಮಗಿದು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಕೈಲೇ ಯೂಸ್ ಮಾಡ್ಬೋದು, ಕೈಲೇ ಅಪ್ಲೈ ಮಾಡ್ಬೋದು. ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ ನೋಡಿ, ಇದು ಈ ಫೌಂಡೇಶನ್ನು ಮತ್ತು ಈ ಕ್ರೀಮು, ಅಂದರೆ ನೀವು ಮಾಮೂಲಿ ಕ್ರೀಮ್, ಡೈಲಿ ಕ್ರೀಮ್ ಯೂಸ್ ಮಾಡ್ತೀರಲ್ಲ, ಆ ಕ್ರೀಮು ಇದು, ಮತ್ತು ಇದು ಈ ಥರ ಕ್ರೀಮು ಎರಡನ್ನೂ ಮಿಕ್ಸ್ ಮಾಡಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು ನೀವು. ಇಲ್ಲಾಂದರೆ ಈ ಥರ ಇದೊಂದು ಫೌಂಡೇಶನ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನಾನು ಎರಡನ್ನೂ ಅಪ್ಲೈ ಮಾಡ್ಕೋತೀನಿ.
ಕೈಯಿಂದನೇ ಅಪ್ಲೈ ಮಾಡ್ಕೋಬೋದು, ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನೀವು ಮಾಡ್ಕೊಳ್ಳೋ ಮೇಕಪ್ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇರಬೇಕು. ಮೊದಲು ಹೆಂಗೆ ಕಾಣಿಸ್ತದೋ ಹೆಂಗೋ ಅಂತ ಎಲ್ಲ ಅಂದ್ಕೊಳ್ಳೋ ಬದಲು ನಿಮಗೆ ಮೊದಲು ಕಾನ್ಫಿಡೆಂಟ್ ಇರಬೇಕು. ಮೇಕಪ್ದು ಬೇಸಿಕ್ ನಾಲೆಡ್ಜ್ ಗೊತ್ತಿದ್ರೆ ಆರಾಮಾಗಿ ಈಸಿಯಾಗಿ ಮೇಕಪ್ ಮಾಡ್ಕೋಬೋದು. ಕೋಲ್ಡ್ ಆಗ್ಬಿಟ್ಟು ಮೂಗೆಲ್ಲ ಪ್ಯಾಕ್ ಆಗ್ಬಿಟ್ಟೈತೆ. ಮೊದಲಿಗೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಮತ್ತು ನೀವು ಕೇಳಬಾರ್ದು ಮೇಕಪ್ ಮಾಡ್ಕೊಂಡವರು ಫೇಸ್ ವಾಶ್ ಮಾಡ್ದಂಗೆ ಇರ್ತಾರೆ ಅಂತ. ಅದಕ್ಕೆ ಸುಮ್ಮನೆ ಹೇಳಿದೆ ನೋಡಿ. ಈ ಥರ ಮೊದಲು ಕಣ್ಣಿನ ಸುತ್ತ ಅಪ್ಲೈ ಮಾಡ್ಕೊಳ್ಳಿ. ಕಣ್ಣಿನ ಸುತ್ತ ಕಪ್ಪಿರುತ್ತೆ ಅಲ್ವಾ, ಇಲ್ಲಿ ಎಲ್ಲ, ಹಾಗಾಗಿ ಫಸ್ಟ್ ಅಲ್ಲಿಗೆ ಅಪ್ಲೈ ಮಾಡ್ಕೊಳ್ಳಿ. ಕತ್ತು ಕೂಡ ಬಿಡಬಾರ್ದು ನೀವು. ನಾನಿಲ್ಲಿ ಕತ್ತೆಲ್ಲ ಏನು ಮಾಡ್ಕೊತಿಲ್ಲ, ಈಗ ನಿಮಗೆ ಜಸ್ಟ್ ತೋರಿಸೋದಕ್ಕೋಸ್ಕರ. ಕಿವಿ ಕತ್ತು ಯಾವುದೂ ಬಿಡಬಾರ್ದು. ಏನಕ್ಕೆ ಅಂದರೆ ನಾವು ಬರೀ ಫೇಸ್ಗೆ ಅಪ್ಲೈ ಮಾಡಿ ಬಿಟ್ಬಿಟ್ರೆ ಫೇಸ್ ಒಂಥರ, ಕಿವಿ ಒಂಥರ, ಕತ್ತೆ ಒಂಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಸೆಲ್ಫ್ ಮೇಕಪ್ ಅಂದರೆ ಇದೆ ಅಲ್ವಾ. ಆಮೇಲೆ ಬರ್ತೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ತಂಗಿ ಏನು ಮಾಡ್ತಿದ್ದೀಯಾ ಅಂತ ಬಂದು ಅದಕ್ಕೆ ಹೇಳ್ತಿದ್ದೆ. ನೋಡಿ, ಇಷ್ಟೇ ಸಿಂಪಲ್. ಯಾವುದೇ ಮೇಕಪ್ ಆದ್ರೂ ಫುಲ್ಲು ಎಲ್ಲದು ಅಪ್ಲೈ ಮಾಡಿ ಎಲ್ಲ ಹಾಕಿದ್ಮೇಲೆ ಫೈನಲ್ ಟಚ್ಚಲ್ಲೇ ಮೇಕಪ್ ರೆಡಿ ಅಂತ ಅನಿಸೋದು. ಮತ್ತು ಇವಾಗ ಪೌಡರ್, ನಿಮ್ಮ ಹತ್ರ ಲೂಸ್ ಪೌಡರ್ ಇದ್ರೂ ಹಾಕ್ಬೋದು. ಮಾಮೂಲಿ ಪಾಂಡ್ಸು, ವೈಟ್ ಟೋನ್ ಇವೆಲ್ಲ ಬರ್ತವೆ ಅಲ್ವಾ, ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನಿಮಗೆ ಪೌಡರ್ ಹಚ್ಚಿದ್ರೆ ಬೂದಿ ಥರ ಕಾಣಿಸುತ್ತೆ ಅಂದರೆ ನೀವು ಪೌಡರ್ನ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನನಗಿಲ್ಲಿ ಕಣ್ಣಿಂದ ಸ್ವಲ್ಪ ಕಪ್ಪು ಜಾಸ್ತಿ. ಆಮೇಲೆ ಇನ್ನೊಂದು ಫೌಂಡೇಶನ್ನು ಒಂಥರ ಬೂದಿ ಥರ ಎಲ್ಲ ಕಾಣಿಸ್ತಿರುತ್ತೆ. ಅದನ್ನು ನೀವು ಸರಿ ಮಾಡ್ಕೋಬೇಕು. ಮೊದಲು ಅಮ್ಮ ಊರಿಗೆ ಹೋಗಿತ್ತು ಅಂತ ಹೇಳಿದ್ನಲ್ಲ, ಇವಾಗ ಅಷ್ಟೇ ಬಂದರು. ನಿಮಗೆ ಇವಾಗ ಆ ಥರ ಅನ್ನಿಸ್ತಿರ್ಬೋದು, ವೈಟ್ ಕಾಣಿಸ್ತಿರ್ಬೋದು, ಆಮೇಲೆ ಸರಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಕತ್ತು ಆಗಲಿ ಕಿವಿ ಆಗಲಿ ಯಾವುದನ್ನು ಬಿಡಬಾರ್ದು. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಐ ಶ್ಯಾಡೋ. ಇದನ್ನು ನಾನು ಇಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಮದುವೆ ಫಂಕ್ಷನ್, ಚಿಕ್ಕಪ್ಪನ ಮಗಳದ್ದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಅಷ್ಟೇ. ನೋಡಿ, ಇದರಲ್ಲೇ ಬ್ರಷ್ ಕೂಡ ಕೊಟ್ಟಿರ್ತಾರೆ ನೋಡಿ, ಕಾಂಪ್ಯಾಕ್ಟ್ ಕೂಡ ಇರುತ್ತೆ, ಎಲ್ಲದೂ ಇರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಈ ಥರದ್ದು ಇಲ್ಲ ಅಂತಂದರೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಕಾಮನ್ನಾಗಿ ಲಿಪ್ಸ್ಟಿಕ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಇದನ್ನು ಈಗ ತಗೊಂಡು ಈಗ ಅಪ್ಲೈ ಮಾಡಿದ್ರೆ, ಅಂದರೆ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಐ ಶ್ಯಾಡೋ ಕಂಪ್ಲೀಟ್ ಆಗುತ್ತೆ. ಅಷ್ಟೇ, ಸಿಂಪಲ್. ನಾನು ಫಿಂಗರಿಂದಲೇ ಹಚ್ಕೋತೀನಿ. ಈಗ ಸದ್ಯಕ್ಕೆ ಯಾವುದೋ ಒಂದು ಅಪ್ಲೈ ಮಾಡ್ತಿದ್ದೀನಿ, ಯಾವುದು ಮ್ಯಾಚಿಂಗ್ ಎಲ್ಲ ನೋಡೋಕೆ ಹೋಗ್ತಿಲ್ಲ ನಾನು. ಆಮೇಲೆ ಇನ್ನೊಂದೇನು ಅಂದರೆ, ನನಗೂ ಮೇಕಪ್ ಕೋರ್ಸ್ ಮಾಡಬೇಕು, ಮೇಕಪ್ ಕಲಿಬೇಕು ಅಂತ
ಸಿಕ್ಕಾಪಟ್ಟೆ ಆಸೆ ನನಗೆ. ಅದರಲ್ಲಿ ತುಂಬ ಇಂಟ್ರೆಸ್ಟ್ ಐತೆ. ಬೇಸಿಕ್ ನಾಲೆಡ್ಜ್ ಒಂದು ಗೊತ್ತಿದ್ರೆ ಈಸಿಯಾಗಿ ಕಲಿಬೋದು ಮೇಕಪ್ನ. ನನಗಿಷ್ಟ, ಇಂಟ್ರೆಸ್ಟ್ ತುಂಬ ಅದರಲ್ಲಿ. ಬಟ್ ಏನು ಮಾಡೋದು, ಮನೇಲಿ ಸ್ವಲ್ಪ ಮನಿ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ. ನೋಡೋಣ, ದೇವರು ಯಾವತ್ತು ನಾನು ಅದನ್ನು ಪೂರೈಸಬೇಕು ಅಂತ ಐತೋ ಅವತ್ತಾಗುತ್ತೆ. ಯಾವುದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ತಲೆಗೆ ಹುಳ ಬಿಟ್ಕೊಂಡಷ್ಟು ನಮ್ಮ ತಲೆನೇ ಇದಾಗೋದು. ನೋಡಿ, ಕಾಣಿಸ್ತಿದ್ಯಾ? ನಾನು ಲೈಟಾಗಿ ಹಚ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತಾ ಇರೋದ್ರಿಂದ, ಸೆಲ್ಫ್ ಮೇಕಪ್ ಅಂದರೆ ಏನು ಅಂತ ತೋರಿಸ್ತಾ ಇರೋದ್ರಿಂದ ಲೈಟಾಗಿ ಏನೇನು ಅಪ್ಲೈ ಮಾಡಿಕೊಂಡ್ರೆ ಸಾಕು ಜಸ್ಟ್ ಅಂತ ಹೇಳಿ ತೋರಿಸ್ತಿದ್ದೀನಿ ಅಷ್ಟೇ. ನೋಡಿ, ಹಾಗೆ ಒಂದು ಗೋಲ್ಡ್ ಕಲರ್ನ ಅಪ್ಲೈ ಮಾಡಿ. ಏನು ಗೊತ್ತಾ, ಇಲ್ಲಿ ಡ್ರಾ ಮಾಡ್ಕೋಬೇಕಾದ್ರೆ ಮೂತಿ ಹಿಂಗೆಲ್ಲ ಹೋಗ್ತಿರುತ್ತೆ. ನಿಜ ತಾನೇ? ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತಾ? ನೀವು ಅದನ್ನು ಬೇಕಾದ್ರೆ ಇಲ್ಲಿಗೆ ಕಣ್ಣಿನ ಮೇಲಕ್ಕೆ ಐಲೈನರ್ನ ಡ್ರಾ ಮಾಡ್ಕೋಬೋದು. ಕೆಲವ್ರ ಕಣ್ಣಿಗೆ ಚೆನ್ನಾಗಿ ಕಾಣಿಸುತ್ತೆ, ಕೆಲವ್ರ ಕಣ್ಣಿಗೆ ಚೆನ್ನಾಗಿ ಕಾಣಿಸಲ್ಲ. ನನ್ನ ಕಣ್ಣಿಗೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ನಾನು ಐಲೈನರ್ನ ಯೂಸ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಬಂದು ಕಾಜಲ್. ನನ್ನ ತಂಗಿ ಒಬ್ಳು ಇದ್ದಾಳೆ. ಅವಳೇ ಹೇಳಿದ್ದು, ಅಕ್ಕ ಸೆಲ್ಫ್ ಮೇಕಪ್ ನೀನು ಹೆಂಗೂ ಮೇಕಪ್ ಮಾಡ್ಕೋತೀಯಲ್ವಾ, ಮೇಕಪ್ ಮಾಡೋಕ್ಕೆ ಬರುತ್ತೆ ಅಲ್ವಾ ನಿನಗೆ, ಸೆಲ್ಫ್ ಮೇಕಪ್ದೊಂದು ವಿಡಿಯೋ ಮಾಡಿ ಹಾಕೋ ಅಕ್ಕ ಅಂತ ಹೇಳಿದ್ಲು. ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ಏನಿಲ್ಲ, ಒಂದು 50 ರೂಪಾಯಿ ಒಳಗಡೆ ಸಿಗುತ್ತೆ. ಜಾಸ್ತಿ ದುಡ್ಡೆಲ್ಲ ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇರಲ್ಲ. ಈ ಕಾಜಲ್ ಹಚ್ಚಿದ್ಮೇಲಂತೂ ಕೆಲವ್ರ ಕಣ್ಣು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುತ್ತೆ ಅಂದರೆ, ಕೆಲವ್ರ ಫೇಸಿಗೆ ಅವ್ರ ಕಣ್ಣೇ ಅಟ್ರಾಕ್ಟಿವ್. ನನ್ನ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಇದು ಗೊತ್ತಿಲ್ಲ. ಅಂದರೆ ನಾನೆಲ್ಲೂ ಜಾಸ್ತಿ ಹೊರಗಡೆ ಹೋಗೋದು ಇಲ್ಲ, ಜಾಸ್ತಿ ಮೇಕಪ್ ಕೂಡ ಮಾಡ್ಕೊಳ್ಳಲ್ಲ ಎಲ್ಲೋದ್ರೂ. ನಿಮಗೆ ಗೊತ್ತಾ, ನಾನು ಗುಬ್ಬಿಗೆ ಹೋದ್ರೂ ಒಂದು ಟೀ ಶರ್ಟ್ ಹಾಕೋಬಿಟ್ಟು ಜುಟ್ಟಿನ ಮೇಲೆ ಕಟ್ಬಿಟ್ಟು ಹೋಗೋದೇ ಕೆಲಸ. ಹೆಂಗಿರ್ತೀವೋ ಹಂಗೆ ಸರಿ. ನೋಡಿ, ಮತ್ತೆ ನೆಕ್ಸ್ಟು ಮಸ್ಕರ. ಇದು ಅಷ್ಟೇ, ನಿಮ್ಗೆ 100 ರೂಪೀಸ್ ಒಳಗಡೆ. ಇದೊಂದು ತಾಂಡು ಎಷ್ಟೋ ದಿನಗಳು, ಎಷ್ಟೋ ತಿಂಗಳುಗಳಾಗ್ಬಿಟ್ಟೈತೆ. ಅಂದರೆ ಅದು ಬೇಗ ಏನಕ್ಕೆ ಖಾಲಿ ಆಗಲ್ಲ ಅಂದರೆ, ನಾನು ಯಾವಾಗಲೂ ಏನು ಯೂಸ್ ಮಾಡಲ್ವಲ್ಲ, ಹಾಗಾಗಿ ಬೇಗ ಖಾಲಿ ಆಗಲ್ಲ. ಬನ್ನಿ ಮಸ್ಕರನ ಆ್ಯಡ್ ಮಾಡೋಣ. ಇದು ತುಂಬ ದಿನ ಆಗಿರೋದಕ್ಕೆ ಹೆಂಗಾಗೈತೆ ನೋಡಿ. ನಾನೆಂತಳು ಗೊತ್ತಾ, ಈಗ ವಿಡಿಯೋ ಶುರು ಮಾಡಿದ್ದೀನಿ, ಮಾಡಲೇಬೇಕು ಈಗ. ಅದಂಗಾಗಿದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಇಲ್ಲಿಗೆ ಕಟ್ ಮಾಡೋಕ್ಕಾಗುತ್ತಾ? ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ತೊಗೊಬೇಕು ಮೊದಲು. ನಿಜ ನೋಡಿ, ಶಿ ಇರಲಿ, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಂಡು ಹಚ್ಕೊಳಕ್ಕೆ ಹೋದ್ರೆ ಎಲ್ಲೆಲ್ಗೋ ಹಚ್ಕೊಳಂಗಾಗುತ್ತೆ. ಇದನ್ನ ಮಸ್ಕರ ಹಚ್ಚೋದ್ರಿಂದ ನಿಮ್ಮ ಕಣ್ಣ ರೆಪ್ಪೆಗಳು ಮಾತ್ರ ಸಖತ್ತಾಗಿ ಕಾಣಿಸುತ್ತೆ, ಬಿಡಿಯಾಗಿ ಕಾಣಿಸ್ತಿರುತ್ತೆ. ಅದಕ್ಕೋಸ್ಕರ ಮಸ್ಕರನ ಯೂಸ್ ಮಾಡೋದು. ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ.
ಹೇಗೆ ಕಾಣಿಸ್ತಿದೆ? ಸೂಪರಾ? ಕಣ್ಣಿನ ರೆಪ್ಪೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಅಲ್ವಾ? ಸೂಪರ್ 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 ಸೂಪರ್. ಮತ್ತು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಲಿಪ್ ಬಾಮ್ ಬಂದಿದ್ದಿದೆ, ನಾನು ಖಾಲಿ ಆಗಿಬಿಟ್ಟಿದೆ. 10 ರೂಪಾಯಿಗೆಲ್ಲ ಸಿಗುತ್ತೆ ಇದು. ನೆಕ್ಸ್ಟು ಲಿಪ್ಸ್ಟಿಕ್ ಹಚ್ಚೋಣ. ಫೈನಲ್ ಅಂದರೆ ಇದೆ, ಮೇಕಪ್ ಎಲ್ಲ ಮಾಡಿ ಮುಗಿದ್ಮೇಲೆ ಲಿಪ್ಸ್ಟಿಕ್ ಇಲ್ಲ ಅಂದರೆ ಮೇಕಪ್ ಇನ್ಕಂಪ್ಲೀಟ್ ಆಗುತ್ತೆ. ಸೂಪರ್ ಅಲ್ಲ? ನೆಕ್ಸ್ಟ್ ಬಿಂದಿ 10 ರೂಪಾಯಿಗೆ ಸಿಗುತ್ತೆ. ಕನ್ನಡದ ಹೆಣ್ಮಕ್ಳಿಗೆ ಬಿಂದಿ ಇಲ್ಲ ಅಂದರೆ ಸರಿ ಹೋಗಲ್ಲ. ಅದಕ್ಕೆ ನನಗೆ ಬಟ್ಟಿಲ್ದಲೆ ಅಂತೂ ಇರೋಕ್ಕಾಗಲ್ಲ. ಫೈನಲ್ ಹೀಗಿದೆ. ನಿಮಗೆ ಡ್ರೆಸ್ ಚೇಂಜ್ ಮಾಡಿ ಹೇರ್ ಸ್ಟೈಲ್ ಮಾಡಿಕೊಂಡು ಸಿಗ್ತೀನಿ. ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಸಿಗ್ತೀನಿ. ಟೆಂಟಡನ್, ಹೇಗಿದೆ ನನ್ನ ಸೆಲ್ಫ್ ಮೇಕಪ್ ನೋಡಿ. ರಿಂಗ್ ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಹೇರ್ ಸ್ಟೈಲ್ನ ನಾನು ಫ್ರೀ ಬಿಟ್ಟಿದ್ದೀನಿ. ನಿಮಗೆ ಯಾವ ಥರ ಹೇರ್ ಸ್ಟೈಲ್ ಇಷ್ಟನೋ ಆ ಥರ ಮಾಡ್ಕೋಬೋದು. ಹೇಗಿದೆ? ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಿಮಿಷ ನೋಡಿ, ಚೆನ್ನಾಗಿ ಕಾಣಿಸ್ತಿದ್ದೀನಾ? ಇದು ನನ್ನ ಸೆಲ್ಫ್ ಮೇಕಪ್. ನಾನು ಹೀಗೆ ರೆಡಿ ಆಗೋದು. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ನನಗೆ ನಾನೇ ಮಾಡ್ಕೊಳ್ಳೋದು ಇಷ್ಟೇ, ಮತ್ತು ಏನಾದರೂ ಫಂಕ್ಷನ್ಗಳಿಗೆ ಮಾಡ್ಕೊಳ್ಳೋದು ಇಷ್ಟೇ. ನಾನು ಯಾವುದೇ ಥರ ರಿಂಗ್ ಲೈಟ್ ಯೂಸ್ ಮಾಡಿಲ್ಲ, ಯಾವುದಿಲ್ಲ, ಮನೆ ಲೈಟ್ ಯೂಸ್ ಮಾಡಿರೋದು. ಓಕೆ, ಏನೊಳಗೆ ತಿಕ್ಲಿ ಥರ ಆಡ್ತಾರೆ ಅಂತ ಅನ್ಕೋಬೇಡಿ. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೆಲ್ಫ್ ಮೇಕಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್ ಎಲ್ಲ ತೊಗೊಂಡು ಯೂಸ್ ಮಾಡಿ ಮೇಕಪ್ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ನಂತರ ಸಿಂಪಲ್ಲಾಗಿ ರೆಡಿಯಾಗಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.